ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಡುಗೆ ಸಖಿ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದವರಿಗೆ ಧನ್ಯವಾದಗಳು. ನಾನಿವತ್ತು ನಿಮಗೆ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ಹೇಗೆ ಮಾಡಬೇಕೆಂದು ತೋರಿಸಿಕೊಡ್ತೇನೆ. ಮಾವಿನಕಾಯಿ ಗೊಜ್ಜು ಮಾಡಲು ಬೇಕಾದ ಪದಾರ್ಥಗಳು: ಸಣ್ಣಗೆ ಹೆಚ್ಚಿರುವ ಈರುಳ್ಳಿ 1 ಬೌಲ್, ತೋತಾಪುರಿ ಮಾವಿನಕಾಯಿ ತುರಿ 1 ಬೌಲ್, ಮೆಣಸಿನಕಾಯಿ 20, ಅರ್ಧ ಬೌಲ್ ಎಣ್ಣೆ, ಉಪ್ಪು ರುಚಿಗೆ, ಕಡಲೆ ಬೀಜ ಸ್ವಲ್ಪ, ಕೊತ್ತಂಬರಿ, ಕರಿಬೇವು, ಜಜ್ಜಿಕೊಂಡಿರುವಂಥ ಬೆಳ್ಳುಳ್ಳಿ 20 ಎಸಳು, ಸಾಸಿವೆ, ಅರಿಶಿನ ಸ್ವಲ್ಪ. ಒಲೆಯ ಮೇಲೆ ಬಾಣಲಿಯನ್ನಿಟ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ. ಈಗ ಕಡಲೆ ಬೀಜವನ್ನು ಕರಿದುಕೊಳ್ಳೋಣ. ಹೀಗೆ ಕರಿದಿರುವ ಕಡಲೆ ಬೀಜವನ್ನು ಒಂದು ಬೌಲ್ಗೆ ಹಾಕಿಕೊಳ್ಳೋಣ. ಇದೇ ಎಣ್ಣೆಗೆ ಸಾಸಿವೆ, ಜಜ್ಜಿಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡೋಣ. ಬೆಳ್ಳುಳ್ಳಿ ಈ ರೀತಿ ಫ್ರೈ ಆದ ಮೇಲೆ ಹೆಚ್ಚಿಕೊಂಡಿರುವಂಥ ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈರುಳ್ಳಿ ಎಲ್ಲ ಈ ರೀತಿ ಬೆಂದ ಮೇಲೆ ಇದಕ್ಕೆ ತುರಿದಿಟ್ಟುಕೊಂಡಿರುವಂಥ ಮಾವಿನಕಾಯಿ ತುರಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದಕ್ಕೆ ದೊಡ್ಡ ಲೋಟದಷ್ಟು ನೀರನ್ನು ಹಾಕಿಕೊಳ್ಳಬೇಕು. ಹಾಕಿಕೊಂಡು ಇದನ್ನು ಬೆರೆಸಿ ತಟ್ಟೆಯನ್ನು ಮುಚ್ಚಿ ಲೋ ಫ್ಲೇಮಲ್ಲಿ 5 ನಿಮಿಷ ಕುದಿಸಿಕೊಳ್ಳಬೇಕು. 5 ನಿಮಿಷದ ನಂತರ ತಟ್ಟೆಯನ್ನು ತೆಗೆದು ಗೊಜ್ಜನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಈಗ ಮಾವಿನಕಾಯಿಯ ಚಿತ್ರಾನ್ನದ ಗೊಜ್ಜು ಸಿದ್ಧವಾಗಿದೆ. ಈ ಗೊಜ್ಜನ್ನು ಬಿಳಿ ಅನ್ನದ ಜೊತೆಗೆ ಬೆರೆಸಿಕೊಂಡು ಕರಿದಿರುವ ಕಡಲೆ ಬೀಜವನ್ನು ಹಾಕಿ ಸವಿಯಬಹುದು. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.